ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. 2026 ಕುಂಭರಾಶಿಯವರಿಗೆ ಶುಭದ ವರ್ಷವ ಅಥವಾ ಸಂಕಷ್ಟದ ವರ್ಷವ ಅಂತ ತುಂಬಾ ಜನಕ್ಕೆ ಗೊಂದಲವಿದೆ. 7.5 ಕೊನೆಯ ಘಟ್ಟದಲ್ಲಿದ್ದಾರೆ ಕುಂಭರಾಶಿಯವರು. ಈ 5 ರಿಂದ 6 ವರ್ಷಗಳ ಕಾಲ ಶನೇಶ್ವರ ಸಂಪೂರ್ಣ ಗ್ರಹಾಚಾರದಿಂದ ಪರೀಕ್ಷೆಯಿಂದ ತುಂಬಾ ಜನ ಬೇಸತ್ತೋಗಿದ್ದಾರೆ. ಎಷ್ಟೋ ಜನ ಸಾಕಪ್ಪ ಈ ಪ್ರಾಣ ಅಂತೇಳಿ ಮಟ್ಟಿಗೆ ಅವರ ಕರ್ಮ ಅವ್ರನ್ನ ಕಾಡಿಸಿದೆ. ನಾನಾ ರೀತಿಯ ತೊಂದರೆಗಳು, ಸಾಲದ ಬಾಧೆ, ಆರೋಗ್ಯದ ಸಮಸ್ಯೆ, ಪ್ರಮುಖ ಶತ್ರುವಿನ ಕಾಟ, ನಿಮಗೆ ಜೀವನವೇ ಸಾಕಾಗ್ಬಿಟ್ಟಿದೆ ಅಂತ ಹೇಳಿ ಮನಸ್ಥಿತಿ ವೃದ್ಧಿ ಆಗ್ಬಿಟ್ಟಿದೆ. 2026 ಈ ಸಂಕಷ್ಟಗಳನ್ನೆಲ್ಲ ಮತ್ತೆ ಅನುಭವಿಸತಕ್ಕಂಥದ್ದಾಗತ್ತಾ, ಅಥವಾ ಶನೇಶ್ವರನ ಮುಕ್ತಾಯ ಕಾಲದಲ್ಲಿ ಶನೇಶ್ವರ ಶುಭವನ್ನ ತಂದು ಕೊಡ್ತಾನ ಕುಂಭರಾಶಿಯವರಿಗೆ ಅಂತ ನಾನಾ ರೀತಿಯ ಗೊಂದಲಗಳು, ನಾನಾ ರೀತಿಯ ಕನ್ಫ್ಯೂಷನ್ ನಿಮಗೆ ಈ ವರ್ಷ ಇರತಕ್ಕಂಥದ್ದು. 2026 ಖಂಡಿತವಾಗಿಯೂ ಕುಂಭರಾಶಿಗೆ ಶುಭವನ್ನ ತಂದು ಕೊಡತಕ್ಕಂಥ ವರ್ಷ. ಈ ವರ್ಷ ನಿಮಗೆ ಪ್ರಮುಖ ಜನವರಿಯಿಂದ ಜೂನ್ 2ನೇ ತಾರೀಕುವರೆಗೂ ಗುರು ಮಿಥುನ ಅಂದ್ರೆ 5ನೇ ಸ್ಥಾನದಲ್ಲಿ ಇರತಕ್ಕಂಥದ್ದು ಖಂಡಿತವಾಗಿ ಶುಭವನ್ನ ತಂದು ಕೊಡ್ತಾನೆ. ಅನಿರೀಕ್ಷಿತ ಲಕ್ಷ್ಮಿ ಆಗಮನದಿಂದ ಪ್ರಮುಖವಾಗಿ ಇರತಕ್ಕಂತ ಸಾಲ ಬಾಧೆಗಳನ್ನ ನಿವಾರಣೆ ಮಾಡ್ಕೊಳ್ತೀರಾ ಕುಂಭರಾಶಿಯವರು. ಹಿಂದೆ ಸ್ವಲ್ಪ ಸಾಲಗಳನ್ನು ತುಂಬಾ ಜನ ಮಾಡ್ಕೊಂಡಿದ್ದೀರಾ, ಕೈ ಸುಟ್ಕೊಂಡಿದ್ದೀರಾ. ವ್ಯಾಪಾರ ಮಾಡ್ತೀನಿ, ಅಥವಾ ಯಾರೋ ನಂಬಿಕೆ ಇಟ್ಟು ಒಂದು ಬಿಸ್ನೆಸ್ ಅನ್ನ ಮಾಡ್ತೀನಿ, ಇನ್ಯಾರಿಗೂ ದುಡ್ಡನ್ನ ಇಸ್ಕೊಟ್ಟಿರ್ತೀನಿ, ಈ ತರ ನಾನಾ ವಿಚಾರದಲ್ಲಿ ಫಿನಾನ್ಷಿಯಲಿ ಲಾಕ್ ಆಗಿರ್ತೀರಾ. ಹಣಕಾಸಿನ ಮುಂಗಟ್ಟು ನಿಮ್ಮನ್ನ ಕಾಡಿಸ್ತಾ ಇರುತ್ತೆ. ಸಾಲಗಾರರ ಕಾಟ ಯಥೇಚ್ಛವಾಗಿ ಆಗಿರುತ್ತೆ ಕುಂಭರಾಶಿಯವರಿಗೆ. ತುಂಬಾ ಜನಕ್ಕೆ ಆ ಎಲ್ಲ ಬಾಧೆಗಳು ವರ್ಷದ ಪ್ರಾರಂಭಗಳಲ್ಲೇ ಸ್ವಲ್ಪ ಕೊಂಡಿಗಳು ಕಳಿಸ್ತಾ ಹೋಗುತ್ತೆ. ಹಾಗೆಯೇ ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲಿ ಲಾಭವನ್ನು ಕೂಡ ಕಾಣಬಹುದು. ಈ ವರ್ಷ ಪ್ರಮುಖ ಕುಟುಂಬದಲ್ಲಿ ನೆಮ್ಮದಿ ಸಹಿತ ಸಂತೋಷ ಇರತಕ್ಕಂಥದ್ದು. ನಾನಾ ರೀತಿಯ ಶುಭ ಸಮಾರಂಭಗಳಲ್ಲಿ ವರ್ಷದ ಸಂಪೂರ್ಣ ಭಾಗವಹಿಸಿ ಲವಲವಿಕೆಯಿಂದ ಆತ್ಮೀಯರೊಂದಿಗೆ ಹಾಗೂ ಹಿತೈಷಿಗಳ ಸಹಿತವಾಗಿ ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನ, ಬಾಂಧವ್ಯ ಕೂಡ ವೃದ್ಧಿ ಮಾಡ್ಕೊಳ್ತಾ ಹೋಗ್ತೀರಾ. ಆದಾಯ ದ್ವಿಗುಣವಾಗಿ ಸೇವಿಂಗ್ಸ್ ಅನ್ನು ಕೂಡ ಕುಂಭರಾಶಿ ವರ್ಷ ಮಾಡ್ತಾ ಹೋಗ್ತೀರಾ. ನಿಮ್ಮ ಚಿಂತೆಗಳು ಕಮ್ಮಿ ಆಗ್ತಾ ಹೋಗುತ್ತೆ. ನೆಮ್ಮದಿಯ ಜೀವನವನ್ನು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀರಾ. ನಾನಾ ರೀತಿಯ ಗೊಂದಲಗಳು, ನಾನಾ ರೀತಿಯ ಸಮಸ್ಯೆಗಳು ದೂರವಾಗಿ ಉತ್ತಮವಾದಂತ ಒಂದು ಪಥ ನಿಮಗೆ ಈ ವರ್ಷ ಸಿಗ್ತಾ ಹೋಗುತ್ತೆ. ಖಂಡಿತವಾಗಿಯೂ ಪ್ರತಿಯೊಬ್ಬ ವ್ಯಕ್ತಿಗೂ ಉತ್ತಮ ಪಥ ಈ ಕಲಿಯುಗದಲ್ಲಿ ಅವಶ್ಯಕತೆ ಇದೆ. ಯಾವ ವ್ಯಕ್ತಿ ಗುರಿಯನ್ನ ರೀಚ್ ಆಗಬೇಕು ಅಂದ್ರೆ ಉತ್ತಮ ದಾರಿ ಬೇಕು. ಉತ್ತಮ ದಾರಿ ಇದ್ರೆ ಖಂಡಿತ ಪ್ರತಿಯೊಬ್ಬರು ಕೂಡ ಗೋಲನ್ನು ರೀಚ್ ಆಗ್ತಾರೆ. ಕುಂಭರಾಶಿಯವರು ಈ ವರ್ಷ ಉತ್ತಮ ದಾರಿಯನ್ನ ನೀವೇ ಮಾಡ್ಕೊಳ್ತೀರಾ, ಸೆಟ್ ಮಾಡ್ಕೊಳ್ತೀರಾ. ಅದಕ್ಕೆ ಶ್ರಮಪಟ್ಟು ಇಷ್ಟಪಟ್ಟು ಕೆಲಸವನ್ನು ಕೂಡ ಮಾಡ್ತೀರಾ. ಜಾಗೃತವಾಗಿರಲಿ. ಆತ್ಮೀಯರು ಕೊಂಚ ಮಟ್ಟಿಗೆ ಜುಲೈ ಆಸುಪಾಸಿನ ನಂತರ ನಿಮ್ಮನ್ನ ದಾರಿ ತಪ್ಪಿಸತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಗುರು ಕಟಕ ರಾಶಿಗೆ ಸಂಚಾರ ಮಾಡಿದಾಗ ನಾನಾ ರೀತಿಯ ಅನಿಷ್ಟ ಫಲವನ್ನು ಕೊಡತಕ್ಕಂಥದ್ದು. ತಾಳ್ಮೆ ಕಳ್ಕೊಳ್ಳುವಂತರಾಗ್ತೀರಾ ಕುಂಭರಾಶಿಯವರು. ನಾನಾ ರೀತಿಯ ತೊಂದರೆಗಳು, ಅಕ್ಕಪಕ್ಕದ ಮನೆಯವರು ಆತ್ಮೀಯರಾಗಿ ಒಂದೇ ಕುಟುಂಬದವರ ತರ ಇದ್ದವರೇ ನಿಮ್ಮನ್ನು ನಿಷ್ಠೂರವನ್ನು ಮಾಡ್ತಾರೆ. ಸ್ಥಳ ಬದಲಾವಣೆ ಆಗತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ಲಾಕ್ ಆಗ್ತೀರಾ, ಮೋಸ ಆಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಜೂನ್ ನಂತರ ನಾನಾ ರೀತಿಯ ಪೀಡೆಗಳು, ಋಣಬಾಧೆ ನಿಮ್ಮನ್ನ ಕಾಡಿಸತಕ್ಕಂಥದ್ದು. ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಭಿನ್ನಾಭಿಪ್ರಾಯ ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲಿಂದ? ಜೂನ್ 2ನೇ ತಾರೀಕಿಂದ ಅಕ್ಟೋಬರ್ 30ನೇ ತಾರೀಕು ಎಲ್ಲ ರೀತಿಗಳ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀರಾ. ಗುರು ಸಿಂಹ ರಾಶಿಗೆ ಬಂದಾಗ ಖಂಡಿತವಾಗಿ ಶುಭವನ್ನ, ಮಂಗಳವನ್ನ ತಂದು ಕೊಡ್ತಾರೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯತಕ್ಕಂಥದ್ದು. ಯಾರಿಗೆ ಇನ್ನು ಕಲ್ಯಾಣವಾಗಿಲ್ಲ, ಮದುವೆ ಆಗಿಲ್ಲ ಅಂತ ತುಂಬಾ ಕಷ್ಟವನ್ನ ಪಡ್ತಾ ಇದ್ದೀರಾ, ಇನ್ನೇನು ಮದುವೆನೇ ಕೂಡ ಬರ್ತಾ ಇಲ್ಲ ಅಂತ ಮಾನಸಿಕವಾಗಿ ಕುಗ್ಗಿದ್ದೀರಾ, ಖಂಡಿತ ಅಂತವರಿಗೆ ಶುಭ ಸುದ್ದಿ. ಕಲ್ಯಾಣ ಕೂಡಿ ಬರುತ್ತೆ, ಮದುವೆ ಆಗತ್ತೆ, ಮನೆಯಲ್ಲಿ ಶಾಂತಿ ಸಹಿತ ನೆಮ್ಮದಿ ನೆಲೆಸುತ್ತೆ. ಹಿಂದೆ ಮಾಡತಕ್ಕಂಥ ಒಂದಷ್ಟು ತಪ್ಪುಗಳಿಗೆ ಈ ವರ್ಷದ ಅಂತ್ಯ ಭಾಗದಲ್ಲಿ ಸರಿ ಮಾಡ್ಕೊಳ್ತೀರಿ. ಎಲ್ಲ ರೀತಿ ಅನುಕೂಲವನ್ನ ಕೊಟ್ಟು ಭಗವಂತ ಇರತಕ್ಕಂತ ತೊಂದರೆ ತಾಪತ್ರಗಳನ್ನ ವರ್ಷದ ಅಂತ್ಯ ಭಾಗದಲ್ಲಿ ಸಂಪೂರ್ಣ ದೂರ ಮಾಡ್ಬಿಡ್ತಾರೆ. ಇನ್ನು ಶನೇಶ್ವರ ಶುಭವನ್ನ ತಂದು ಕೊಡ್ತಾನ ಅಂದ್ರೆ ಖಂಡಿತ ಇರೋದಿಲ್ಲ. ನಾವು ಯಾವಾಗ್ಲೂ ಕೂಡ 7.5 3 ಭಾಗವಾಗಿ ಡಿವೈಡ್ ಮಾಡ್ಕೊಳ್ತೀವಿ. 2.5 ವರ್ಷ, 2.5 ವರ್ಷ, 2.5 ವರ್ಷ. ಖಂಡಿತ ಅಬ್ಸರ್ವ್ ಮಾಡಿ. ಯಾರಿಗೆ 7.5 ಪ್ರಾರಂಭ ಆಯ್ತು, ಮೇಷ ರಾಶಿಯವರು ಅಬ್ಸರ್ವ್ ಮಾಡ್ಕೊಳ್ಳಿ. ಆಲ್ರೆಡಿ ಮೀನ 5 ವರ್ಷ ರನ್ನಿಂಗ್ ನಡೀತಾ ಇದೆ, ಕುಂಭ ಮುಗಿಯ ಹಂತಕ್ಕೆ ಬರ್ತಾ ಇದೆ. 7.5 ಶುರುವಾದ ವರ್ಷ ತುಂಬಾ ಸಾಲವಂತರ. ಸಾಲ ಮಾಡ್ತೀರಿ. ಚಿಕ್ಕ ಮಕ್ಕಳು ಸಾಲ ಮಾಡ್ತಾರ? ಖಂಡಿತ ಇಲ್ಲ. ಯಾರು ಮಧ್ಯಮ ವಯಸ್ಕರಾಗಿರ್ತಾರೆ, ಒಂದು 22 ವರ್ಷದಿಂದ 40-50 ವರ್ಷ ಅಂತ ತೆಗೆದುಕೊಳ್ಳಿ. ಆ ಏಜ್ ಪೀಪಲ್ಸ್ ಅಂದ್ರೆ ಏಜ್ ನ ಜನ, ಅವರ ರಾಶಿ ಮೇಷ, ಮೀನ, ಕುಂಭ ರಾಶಿಯವರಾಗಿದ್ದವರು ಯೋಚನೆ ಮಾಡಿ. 7.5 ಶುರುವಾಗದ ಮೊದಲನೇ ವರ್ಷ ಸಾಲವೇ ಇರೋದಿಲ್ಲ, ತುಂಬಾ ಸಾಲವಂತರಾಗಿ. ಅದೇ 7.5
ಮುಂಚೆ ನಿಮ್ಗೆ ಏನಾದ್ರು ಸಾಲ ಇತ್ತು ಅಂದ್ರೆ ಅಬ್ಸರ್ವ್ ಮಾಡಿ 7.5 ಪ್ರಾರಂಭವಾಗಿದ್ದು ಒಂದೇ ವರ್ಷಕ್ಕೆ ಎಲ್ಲ ಸಾಲವನ್ನು ತೀರಿಸ್ಕೊಂಡು ಕೂತ್ಕೊಂಡು ಯೋಚನೆ ಮಾಡಿ, ನಿಮ್ಗೆ ಖಂಡಿತ ಉತ್ತರ ಸಿಗುತ್ತೆ. ಶನೇಶ್ವರ ಅಂದ್ರೆ ಪಾಪಗ್ರಹವಲ್ಲ, ಅನಿಷ್ಟ ಗ್ರಹವೂ ಅಲ್ಲ, ಪರೀಕ್ಷೆ ಮಾಡತಕ್ಕಂತಹ ಒಂದು ಗ್ರಹ. ಅಂದ್ರೆ ಲುಕ್ಸ್ ಲೈಕ್ ಎ ಮಿರರ್. ನನ್ನ ಕರ್ಮನ ಏನು ಮಾಡಿದ್ದೇನೆ ಆ ಕರ್ಮ ಭಗವಂತ ನನಗೆ ಕೊಡ್ತಾನೆ. ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೆ ಫಲವನ್ನು ಕೊಡ್ತಾನೆ, ಕೆಟ್ಟ ಕರ್ಮ ಮಾಡಿದ್ರೆ ಕೆಟ್ಟ ಕರ್ಮ ಕೊಡ್ತಾನೆ, ಫಲವನ್ನು ಕೊಡ್ತಾನೆ. ಆದ್ರೆ ನೆನಪಿಟ್ಕೊಳ್ಳಿ, ಪರೀಕ್ಷೆ ಯಾವುದೇ ಕಾರಣಕ್ಕೂ ಯಾರು ಕೂಡ ತಪ್ಪಿಸಲಾರ. ಗೊತ್ತಾಗ್ಬೇಕಲ್ಲ ನಿಮ್ಮವ್ರು ಯಾರು, ನಿಮ್ಮ ಕಷ್ಟಕ್ಕೆ ದುಡಿದವ್ರು ಯಾರು, ಕಷ್ಟದಲ್ಲಿ ಕೈ ಹಿಡಿದು ಎತ್ತುತ್ತಾ ಇದೀನಿ ಅಂತ ನಾಟಕ ಆಡಿದವ್ರು ಯಾರು, ಎಲ್ಲವೂ ತಿಳ್ಕೊಳ್ಬೇಕು ಅಂದ್ರೆ ಶನೇಶ್ವರ ಪರೀಕ್ಷೆನ ತಂದು ಕೊಡುತ್ತೆ. ಈ ಪರೀಕ್ಷೆನ ಕುಂಭರಾಶಿಯವರು ತುಂಬಾ ಅನುಭವಿಸ್ಬಿಟ್ಟಿದ್ದೀರಿ ಒಂದ 5ರಿಂದ 6 ವರ್ಷದಲ್ಲಿ. ಈ ಕೊನೆಯ ಹಂತದಲ್ಲೂ ಕೂಡ ಶನೇಶ್ವರ ಅದೇ ಪರೀಕ್ಷೆನ ಕೊಡ್ತಾನ ಅಂದ್ರೆ ಕರ್ಮಾನುಸಾರ ಕೆಲವರು ಕೊಡಬಹುದು, ಕೆಲವರು ಶುಭವನ್ನು ಕೂಡ ತಂದು ಕೊಡಬಹುದು. ಅದೇ ಪ್ರಾಯಶಃ ಹತ್ತತ್ರ ಒಂದು 75% ವರೆಗೂ ಕೂಡ ಸ್ವಲ್ಪ ಕಾಡಿಸ್ತಾನೆ, ಇನ್ನೂ ಕೂಡ ನಿಮ್ಮನ್ನ ಪಕ್ವ ಮಾಡ್ತಾ ಹೋಗ್ತಾನೆ, ಅಂದ್ರೆ ಗಟ್ಟಿ ಮಾಡ್ತಾ ಹೋಗ್ತಾನೆ ಭಗವಂತ ಅಂತ. ಜನರ ವಿರೋಧವಾಗುತ್ತೆ, ಪರಸ್ಥಳಗಳಲ್ಲಿ ವಾಸ ಮಾಡತಕ್ಕಂತಹ ಒಂದಷ್ಟು ದುಸ್ಥಿತಿ ಬರುತ್ತೆ. ಕೆಲವರಿಗೆ ಸಾಲಗಾಟ ತುಂಬಾ ಆಗ್ಬಿಡುತ್ತೆ, ಸಾಲಗಾರರದು ಮನೇಲೇ ಇರೋಕ್ಕಾಗೋದಿಲ್ಲ, ತಲೆ ಎತ್ಕೊಂಡು ಓಡಕ್ಕಾಗಲ್ಲ ಅಂತ ಎಷ್ಟೋ ಜನ ಜೀವನ ಹಾಳಾದಂಗಾಗತ್ತೆ. ನಾನಾ ರೀತಿಯ ಆರೋಗ್ಯದ ಸಮಸ್ಯೆಗಳು, ಮಾನಸಿಕ ಒತ್ತಡ, ಕೆಲಸ ಕಾರ್ಯದಲ್ಲಿ ಕಿರಿಕಿರಿ, ಸಾಲವಂತರೂ ಕೂಡ ಆಗ್ತೀರ. ಮತ್ತೆ ಸಾಲ ಎಷ್ಟೇ ಇದ್ರು ಕೂಡ ಎಲ್ಲ ಅನಿಷ್ಟ ಫಲವನ್ನ ಶನೇಶ್ವರ ಪರೀಕ್ಷಾಮುಖವಾಗಿ ನಿಮಗೆ ಕೊಡುವಂತನಾಗ್ತದೆ. ಹಾಗೆಯೇ ಕುಟುಂಬದಲ್ಲಿ ದಾಯಾದಿಗಳೊಂದಿಗೆ ಕಲಹ ಉಂಟಾಗತಕ್ಕಂಥದ್ದು, ಕೋರ್ಟ್ ಕಚೇರಿ ವ್ಯಾಜ್ಯಗಳು ಕೂಡ ಉಲ್ಬಣವಾಗುತ್ತೆ, ಪೋಸ್ಟ್ಪೋನ್ ಆಗ್ತಾನೆ ಇರುತ್ತೆ. ಈ ಡೇಟ್ ಕೊಟ್ಬಿಟ್ಟಿರ್ತಾರೆ, ಇವತ್ತು ಮುಗಿದೋಯ್ತು ಅಂತ ಅನ್ಕೊಳ್ತೀರಾ, ಮುಂದಿನ 6 ತಿಂಗಳು ಮುಗಿದೋಗುತ್ತೆ ಅಂತೀರಾ, ಮುಗಿಯಲ್ಲ, ಪೋಸ್ಟ್ಪೋನ್ ಆಗ್ತಾ ಇರುತ್ತೆ. ಎಷ್ಟೋ ಜನ ಕೋರ್ಟ್ ಕಚೇರಿ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಮೆಟ್ಲೆ ಹತ್ತಿರೋದಿಲ್ಲ, ತಪ್ಪು ಮಾಡಿರೋದಿಲ್ಲ, ಆದ್ರೆ ಯಾರೋ ಮಾಡಿರೋ ತಪ್ಪಿಗೆ ನೀವು ತಲೆ ಕೊಡಬೇಕಾಗತ್ತೆ. ಕುಂಭರಾಶಿಯವರು ಜಾಗ್ರತೆ ಎಂದಿರಿ. ಕೋರ್ಟು ಕಚೇರಿ ಅಂತ ಅಲ್ದಾಡ್ಬಿಡ್ತೀರಾ. ಆರೋಗ್ಯದ ಮೇಲೆ ಗಮನ ಇರತಕ್ಕಂಥದ್ದು ಒತ್ತಿ ಹೇಳ್ತಾ ಇದ್ದೇನೆ. ಆರೋಗ್ಯದ ಸಮಸ್ಯೆ ಈ ಸಂದರ್ಭದಲ್ಲಿ ಉಲ್ಬಣ ಜಾಸ್ತಿ ಆಗುತ್ತೆ. ಆಲ್ರೆಡಿ ಆರೋಗ್ಯದ ಸಮಸ್ಯೆ ಎದುರಿಸ್ತಿದ್ದವರಂತೂ ಇನ್ನೂ ಜೋಪಾನವಾಗಿ ಆರೋಗ್ಯವನ್ನು ನೋಡ್ಕೊಳತಕ್ಕಂಥದ್ದು. ನಿಮ್ಮ ಆತ್ಮೀಯರು ನಿಮಗೆ ಬೆನ್ನಿಗೆ ಚೂರಿ ಹಾಕುವಂತರ ಆಗ್ತಾರೆ. ಹಾಗಾಗಿಯೇ ಕುಂಭರಾಶಿಯವರು ಎಷ್ಟು ಜಾಗ್ರತೆಯಿಂದ ಇರಕ್ಕಾಗುತ್ತೋ ಈ ವರ್ಷ ಅಷ್ಟು ಜಾಗ್ರತೆಯಿಂದಿರಿ. ಖಂಡಿತ ಭಗವಂತ ಶುಭವನ್ನ ತಂದು ಕೊಡುವಂತನಾಗ್ತಾನೆ. ಹಾಗೆ ಇನ್ನು ರಾಹು ಕೇತು ಶುಭವನ್ನ ತಂದು ಕೊಡ್ತಾರ ಅಂದ್ರೆ 1ನೇ ಹಾಗೂ 7ನೇ ಸ್ಥಾನದಲ್ಲಿರತಕ್ಕಂಥ ರಾಹು ಮತ್ತೆ ಕೇತು ನಾನಾ ರೀತಿಯ ತೊಂದರೆಗಳನ್ನ, ಅಡೆತಗಳನ್ನ ಕೊಡುವಂತನಾಗ್ತದೆ. ಗಂಡ ಹೆಂಡತಿ ನಡುವೆ ವೈರಾಗ್ಯ ಉಂಟಾಗತಕ್ಕಂಥದ್ದು, ಅಥವಾ ನಾನಾ ರೀತಿಯ ಜಗಳಗಳು ಅಥವಾ ಮನಸ್ತಾಪಗಳು ವೃದ್ಧಿ ಆಗ್ತಾವೆ. ಮನೆಯಲ್ಲಿ ಅಶಾಂತಿ ಕಾಡಿಸುವಂತಾಗುತ್ತೆ. ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯದಲ್ಲೂ ಅಡ್ಡಿ ಆತಂಕಗಳು ವೃದ್ಧಿ ಆಗುತ್ತೆ. ಕುಲದ ಉನ್ನತಿ ಮುರಿಚಿಕ್ಕಿ ಆಗತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಕುಂಭರಾಶಿಯವರಿಗೆ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅಂತಾನೆ ಗೊತ್ತಾಗೋದಿಲ್ಲ. ನೀವು ಆಡತಕ್ಕಂಥ ಮಾತುಗಳೇ ಬೇರೆಯವರಿಗೆ ಆಯುಧವಾಗುತ್ತೆ. ನೀವು ಆಡತಕ್ಕಂಥ ಮಾತುಗಳಿಂದಲೇ ನೀವು ಕೂಡ ಬೇರೆಯವರಿಗೆ ಆಹಾರ ಆಗ್ತೀರ. ಆಡತಕ್ಕಂಥ ಮಾತಿನ ಮೇಲೆ ಗಮನ ಇರತಕ್ಕಂಥದ್ದು. ಯಾವ ವ್ಯಕ್ತಿಯೊಂದಿಗೆ ಎಷ್ಟು ವ್ಯವಹರಿಸಬೇಕು ಅಷ್ಟು ವ್ಯವಹರಿಸಿದ್ರೆ ಮಾತ್ರ ಕುಂಭರಾಶಿಯವರಿಗೆ ಸೂಕ್ತ. ಅತಿಯಾದ ಮಾತು, ಅತಿಯಾಗಿ ಏನೋ ನನ್ನ ನಂಬಿಡ್ಬೇಕು, ಅತಿಯಾಗಿ ಏನೋ ನನ್ನ ಪ್ರೀತಿಸ್ಬಿಡ್ಬೇಕು, ನನ್ನೇ ಸರಿ ಸಾವುಕಾರ ಅನ್ಕೋಬೇಕು ಅಂತ ಫೇಕ್ ಪ್ರಾಮಿಸ್ಗಳನ್ನ, ಅಂದ್ರೆ ನಿಮ್ಗೆ ಶಕ್ತಿ ಇಲ್ಲ ಅಂದ್ರೂ ಕೂಡ ಇದನ್ನ ಮಾಡ್ಬಿಡ್ತೇನೆ, ನಂಬಿಡು, ಎಲ್ಲೋ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಮನಸ್ಥಿತಿಲಿ ಯಾರನ್ನ ನಂಬ್ಸಕ್ ಹೋದ್ರಿ ಖಂಡಿತವಾಗಿಯೂ ಅದು ನಿಮಗೆ ಕೆಟ್ಟ ಹೆಸರು ಅಂತ ಅನ್ಕೊಡತ್ತೆ. ಹಾಗಾಗಿ ಭಗವಂತ ನಿಮ್ಗೆ ಎಷ್ಟು ಶಕ್ತಿಯನ್ನ ಕೊಟ್ಟಿದ್ದಾನೆ, ಎಷ್ಟು ಶಕ್ತಿಯನುಸಾರ ನೀವು ಇನ್ನೊಬ್ರಿಗೆ ಸಹಾಯ ಮಾಡಕ್ ಸಾಧ್ಯವೋ ಅಷ್ಟೇ ಮಾಡಿ. ಶಕ್ತಿ ಮೀರೇನೋ ಮಾಡ್ತೀನಿ ಅಂತ ಹೋಗಿ ನಿಮಗೂ ಅದು ಹಾಳಾಗೋ ತರ ಕಷ್ಟವಾಗತಕ್ಕಂಥದ್ದು, ಬೇರೆಯವ್ರ ಜೀವನವೂ ಹಾಳಾಗತಕ್ಕಂಥದ್ದು. ಹಾಗಾಗಿ ಕುಂಭರಾಶಿಯವರು ಇಂತಿಷ್ಟು ವಿಚಾರದಲ್ಲಿ ಜಾಗೃತೆ ವಹಿಸತಕ್ಕಂಥದ್ದು. ಕುಂಭರಾಶಿಯವರು ಈ 2026ರಲ್ಲಿ ಶಿವನನ್ನ ಪ್ರಾರ್ಥನೆ ಮಾಡಿ ಶಿವನ ದೇವಸ್ಥಾನಕ್ಕೆ ಹೋಗತಕ್ಕಂಥದ್ದು, ಪ್ರತಿ ತಿಂಗಳು ಬರತಕ್ಕಂತಹ ಪ್ರದೋಷದಲ್ಲಿ ಶಿವನಿಗೆ ರುದ್ರಾಭಿಷೇಕವನ್ನ, ಮಾಸ ಶಿವರಾತ್ರಿ ಎಂದು ಭಗವಂತನ ಒಂದು ಬಿಲ್ವ ಅರ್ಚನೆಗಳನ್ನು ಮಾಡಿಸತಕ್ಕಂಥದ್ದು. ಓಂ ನಮಃ ಶಿವಾಯ ಎಂಬ ಮಂತ್ರಕ್ಕಿಂತ ಇನ್ಯಾವ ಮಂತ್ರವೂ ಬೇಡ ಈ ವರ್ಷ ನಿಮಗೆ. 2026ರಲ್ಲಿ ಕುಂಭರಾಶಿಯವರು ಶಿವನನ್ನ ಎಷ್ಟು ಪ್ರಾರ್ಥನೆ ಮಾಡ್ತಿರೋ ಅಷ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತ ಈ ವರ್ಷ ಸುಂದರವಾಗಿ ಹಾಗೂ ನಿಮ್ಮ ಮನಸ್ಸಿನ ಎಲ್ಲ ಇಷ್ಟೈಶ್ವರ್ಯಗಳನ್ನ ಆ ಮಹಾಶಿವ ಈಡೇರಿಸಲಿ ಅಂತ ನಾನು ಕೂಡ ಆಶಿಸ್ಕೊಳ್ತೇನೆ. ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಳ್ಬೇಕು. 2026 ವ್ಯಾಪಾರವನ್ನ ಪ್ರಾರಂಭಿಸಬಹುದಾ ಬೇಡವಾ? 2026ರಲ್ಲಿ ಕಲ್ಯಾಣ ಸಹಿತವಾಗಿ ಶುಭವನ್ನ ಮನೆಯಲ್ಲಿ ಮಾಡ್ಕೊಳ್ಬಹುದಾ? ತುಂಬಾ ಜನಕ್ಕೆ ಮದುವೆ ಆದ್ರೂ ಕೂಡ ಸಂತಾನದ ವಿಚಾರದಲ್ಲಿ ಅಪೇಕ್ಷೆಗಳು ಈಡೇರುತ್ತಿರೋದಿಲ್ಲ. ಮದುವೆಗೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅಡ್ಡಿ ಆತಂಕಗಳಾಗ್ತಾ ಇದೆ. ಮನೆಯನ್ನ ಕಟ್ಟಬೇಕು ಅಂತ ಹಣಕಾಸು ನೆರವಾಗಿದ್ರು ಕೂಡ ಚೆನ್ನಾಗಿರತಕ್ಕಂಥ ಭೂಮಿ ಸಿಗ್ತಾ ಇಲ್ಲ. ಈ ತರ ನಾನಾ ಸಮಸ್ಯೆಗಳನ್ನ ನೀವು ಎದುರಿಸ್ತಾ ಇದ್ರೆ ನಮ್ಮ ಕಚೇರಿಯನ್ನ ಸಂಪರ್ಕ ಮಾಡಿ ಜ್ಯೋತಿಷ್ಯದ ಮುಖಾಂತರ ಸೂಕ್ತ ಪರಿಹಾರವನ್ನ, ಸರಳ ಪರಿಹಾರವನ್ನು ಕೊಟ್ಟು ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಾನು ಜ್ಯೋತಿಷ್ಯದ ಮುಖಾಂತರ ಪರಿಹಾರವನ್ನು ತಂದು ಕೊಡ್ತೇನೆ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಆತ್ಮೀಯರು ಹಿತೈಷಿಗಳೊಂದಿಗೆ ನಮ್ಮ ಚಾನಲ್ನ ಶೇರ್ ಮಾಡೋ ಮುಖಾಂತರ ನಮ್ಮನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೇನೆ. ಮುಂದಿನ ಸಂಚಿಕೆಯಲ್ಲಿ 2026ರಲ್ಲಿ ಮೀನ ರಾಶಿಯವರು ಈ ಸರಳ ಪರಿಹಾರವನ್ನು ಮಾಡಿಕೊಂಡ್ರೆ ಯಾವ ರೀತಿ ಅದೃಷ್ಟ ಲಕ್ಷ್ಮಿ ಸದಾಕಾಲ ಅವರ ಜೊತೆಗಿರ್ತಾರೆ ಅಂತ ಹೇಳಿ ತಿಳಿಸ್ಕೊಡ್ತೇನೆ. ಶುಭಮಸ್ತು.